ಇದು ಎಲ್ಲ ಬಾಲಿವುಡ್ ಹಾಲಿವುಡ್ ಚಿತ್ರಗಳನ್ನ ಬೀಟ್ ಹೊಡಿಬೋದಾ? ಇದು ಮುಂದೆ ಯಾವ ಮೂವಿ ಇಲ್ಲನೋ ಕಾಂತಾರ ನಂಬರ್ 1 ಮೂವಿ. ಇದು ಮುಂದೆ ಯಾವ ಮೂವಿ ಸ್ನೇಹಿತರೆ, ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಯಾವ ಬಾಲಿವುಡ್ ಯಾವ ಟಾಲಿವುಡ್ ಯಾವುದು ಇದ್ರ ಮುಂದೆ ಝೀರೋ. ಇಲ್ಲಿ ಬಂದಿರತಕ್ಕಂಥ ಜನ ಹೌಸ್ಫುಲ್ಲು. ಒಂದ್ಸರಿ ನೀವು ಹೋಗಿ ಆ ಮೂವಿನ ನೋಡ್ಕೊಂಬನ್ನಿ, ಯಾವ ಥರ ಇದೆ ಅಂತೇಳಿ ದೈವದ ಬಗ್ಗೆ ತೋರಿಸಿದ್ದಾರೆ. ಅದನ್ನು ರಿವ್ಯೂ ಮಾಡೋಕ್ಕೆ ಆಗಲ್ಲ ಬಿಡಿ, ನೆಕ್ಸ್ಟ್ ಲೆವೆಲ್ ಇದೆ ಮೂವಿ. ರಿಷಬ್ ಶೆಟ್ಟಿ 2016ರಲ್ಲಿ ಒಂದು ಶೋಗೋಸ್ಕರ ಇದರಲ್ಲಿ ಥಿಯೇಟ್ರಲ್ಲಿ ಹಾಕಿ ಅಂತ ಕೇಳ್ಕೊಳ್ತಾರೆ. ಬಟ್ ಇವತ್ತು 5,000+ ಸ್ಕ್ರೀನ್ಗಳಲ್ಲಿ ಇವತ್ತು ಶೋ ನಡೀತಾ ಇದೆ. ಅದರಲ್ಲೂ ಈ PVR ಇಂಥ ಒಂದು ಇದು ದೊಡ್ಡ ದೊಡ್ಡ ಸ್ಕ್ರೀನ್ಗಳಿದೆಯಲ್ಲ, ಅವರು ಕನ್ನಡ ಸಿನಿಮಾ ಹಾಕೋದಕ್ಕೆ ಇದು ಮಾಡ್ತಾಯಿದ್ರು. ಈಗ ಬರೀ ಹಾಲಿವುಡ್ ಟಾಲಿವುಡ್ ಈ ಥರದನ್ನೇ ಆಗ್ತಾ ಇದ್ರು. ಕನ್ನಡ ಅಂದ್ರೆ ಏನು ಅಂತೇಳಿ ನಮ್ಮ ರಿಷಬ್ ಶೆಟ್ಟಿ ತೋರಿಸ್ಕೊಟ್ಟಿದ್ದಾರೆ. ರಿವ್ಯೂ ಕೇಳ್ತಾ ಇದ್ದೀವಿ, ಬನ್ನಿ ಸ್ನೇಹಿತರೆ. ಹೆಂಗಿದೆ ಸರ್ ಮೂವಿ? ಹೆಂಗಿದೆ ಸರ್ ಮೂವಿ? ಹೆಂಗೈತೆ ಮೂವಿ? ಹೆಂಗೈತೆ? ಸೂಪರ್ ಆಗೈತೆ ಮೂವಿ. ಹೆಂಗೈತಣ್ಣ? ರಿವ್ಯೂ ಏನು ಕೊಡ್ತೀರಾ ಸರ್? ಮೂವಿ ಹೆಂಗೈತೆ ಹೇಳಿ ಸರ್. ಮೂವಿ ಹೆಂಗೈತಣ್ಣ? ಸೂಪರ್ ಆಗೈತೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ಒಬ್ಬ ಸ್ನೇಹಿತರು ಇದ್ದಾರೆ, ಅವ್ರನ್ನೇ ಕೇಳೋಣ ಕಾಂತಾರ ಮೂವಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಅಣ್ಣ ಮೂವಿ ಮಾತ್ರ ಯಾವ ಲೆವೆಲ್ಲು ಎಕ್ಸ್ಟ್ರಾ ನಡಿ. ಹೀರೋಯಿನ್ ಮಾತ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಕಾಂತಾರ ಮೂವಿ ದೇವ್ರ ಬಂದಂಗೆ ಇದೆ. ಆ ತರ ಇದೆ ಮೂವಿ ಮಾತ್ರ. ಕರ ಬೇರೆ ಲೆವೆಲ್ ಇದೆ. ನಾನು ಅನ್ಕೊಂಡೆ ಈ ತರ ಮೂವಿ ಇರ್ತಂದು ಸಕ್ಕತ್ತ. 2 ಸಾಪಿ ಮೂವಿ ಮಾತ್ರ ಕನ್ನಡ ಮೂವಿನ ಚಿತ್ರಮಂದಿರದಲ್ಲೇ ಬಂದು ನೋಡ್ಬೇಕು ಅಂತ. ಹೌದಣ್ಣ, ಯಾರು ನಮ್ಮ ಕನ್ನಡ ಇಂಡಸ್ಟ್ರಿ ಬಂದ್ ನೋಡಿ ಮೂವಿ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ ಮೂವಿ. ಎಲ್ರು ಬಂದ್ ನೋಡಿ ಮಾಲೂರಲ್ಲಿ. ಇದು ಎಲ್ಲ ಬಾಲಿವುಡ್ ಹಾಲಿವುಡ್ ಚಿತ್ರಗಳನ್ನ ಬೀಟ್ ಹೊಡಿಬೋದಾ? ಇದು ಮುಂದೆ ಯಾವ ಮೂವಿ ಇಲ್ಲನೋ ಕಾಂತಾರ ನಂಬರ್ 1 ಮೂವಿ. ಇದು ಮುಂದೆ ಯಾವ ಮೂವಿ ಕೆಲಸ ಮಾಡಲ್ಲ. ಆ ತರ ಇದೆ ಮೂವಿ ಮಾತ್ರ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟ, ಸೂಪರ್ ಆಗಿದೆ ಮೂವಿ ಮಾತ್ರ. 2 ಸಾಪಿ ಅಣ್ಣನ್ ಶೆಟ್ಟಿಗೆ. ಸರ್ ಮೂವಿ ನೋಡಿದ್ರಾ? ಹೆಂಗೈತೆ? ಚೆನ್ನಾಗಿದ್ಯಾ? ನೋಡ್ಬೋದಾ? ನೋಡ್ಬೋದು. ಕನ್ನಡ ಮೂವಿಗೆ ಎನ್ಕರೇಜ್ ಕೊಡಿ ದಯವಿಟ್ಟು. ತುಂಬಾ ಚೆನ್ನಾಗಿದೆ. ಕಾಂತಾರ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ. ಕಾಂತಾರ ಮೂವಿ ತುಂಬಾ ಚೆನ್ನಾಗಿ. ಅಣ್ಣ ಹೆಂಗಿದೆ ಮೂವಿ? ಚೆನ್ನಾಗಿದ್ಯಾ?